ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೊ ಇದೆಲ್ಲದರ ನಡುವೆ ಈಗ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಂತ ಶಾಸಕ ಯತ್ನಾಳ್ ಅವರು ಕೂಡ ಬಹಿರಂಗವಾಗಿನೇ ಹೇಳಿಕೆಯನ್ನ ಕೊಟ್ಟರು. ನಾವು ಅಲ್ಲೂ ಇಲ್ಲೂ ಹೋಗುವಂತವರಲ್ಲ, ನಾವು ಬಿಜೆಪಿಗೆ ಮತ ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟರು. ಜೊತೆಗೆ ಹೈಕಮಾಂಡ್ ನಿಂದ ನನಗೆ ಒಂದು ಕರೆ ಬಂದಿದೆ, ಅಥವಾ ಹೈಕಮಾಂಡ್ನವ್ರು ಏನು ಹೇಳಿದಾರೋ ಅದನ್ನ ನಾನು ಕೇಳ್ತಾ ಇದ್ದೀನಿ. ಸೊ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನೇ ನಾವು ಮಾಡ್ತೀವಿ ಮೊದಲಿನಿಂದಲೂ ಕೂಡ ಅನ್ನೋ ನಿಟ್ಟಿನಲ್ಲಿ ಯತ್ನಾಳ್ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಸೊ ಹಾಗಾಗಿ ಅವರು ಯಾರಿಗೂ ಅಂದ್ರೆ ಬೇರೆ ಈಗ ಏನು ಉಚ್ಚಾಟನೆ ಆಗಿದ್ರು ಅದೇ ರೀತಿಯಾಗಿ ಮತ್ತೆ ವಾಪಸ್ ಬಿಜೆಪಿಗೆ ಬರೋದಕ್ಕೆ ಈ ಪರಿಷತ್ ಚುನಾವಣೆ ಒಂಥರ ವೇದಿಕೆ ಕೂಡ ಆದಂಗೆ ಆಗಿದೆ ಈಗ ಯತ್ನಾಳ್ ಅವರಿಗೆ. ಹಿರಿಯ ಶಾಸಕರು ಬಿಜೆಪಿಯ ರೆಬಲ್ ಶಾಸಕರು ಅಂತಾನೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಅವರು ಯಾರಿಗೂ ಓಟ್ ಹಾಕ್ತಾರೆ ಅನ್ನುವಂತ ಒಂದು ಕುತೂಹಲ, ಒಂದು ಚರ್ಚೆ ದಿನಾಲೂ ಕೂಡ ಆಗ್ತೈತೆ. ಇವತ್ತು ಸ್ವತಃ ಅವರೇ ಮತಗಟ್ಟೆಗೆ ಬಂದಿದ್ದಾರೆ, ಮತದಾನ ಮಾಡಿದ್ರು. ಅದಕ್ಕೂ ಮೊದಲು ಆರ್ ಅಶೋಕ್ ಅವರನ್ನು ಭೇಟಿ ಮಾಡಿದ್ರು. ಆರ್ ಅಶೋಕ್ ಅವರು ನಮ್ಮ ಜೊತೆ ಮಾತಾಡ್ತಾ ಹೇಳಿದ್ರು, ಯತ್ನಾಳ್ ಅವರ ಕಣಕಣದಲ್ಲೂ ಕೂಡ ಹಿಂದುತ್ವ ಇದೆ, ಅವರು ಬಿಜೆಪಿಗೆ ಓಟ್ ಹಾಕ್ತಾರಂತ. ಅವ್ರು ಯಾರಿಗೆ ಹಾಕಿದ್ದಾರೆ ಏನು ಅಂತ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸರ್, ನೀವು ಬಿಜೆಪಿಯಿಂದ ಉಚ್ಚಾಟಿತ ಶಾಸಕರು, ನೀವು ಯಾರಿಗೆ ಬೇಕಿದ್ರು ಓಟ್ ಹಾಕ್ಬೋದು. ನಿಮ್ಮ ಓಟ್ ಯಾರಿಗೆ ಹಾಕಿದ್ರಿ ಅಂತ, ಯಾವ ಪಕ್ಷ? ನೋಡ್ರಿ, ಈಗ ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಆಯ್ಕೆ ಆದಂತ. ಎಲ್ಲಿವರೆಗೆ ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆ ನಾನು ಶಾಸಕನಾಗಿರ್ತೀನೋ, ಜನಪ್ರತಿನಿಧಿ ಆಗಿರ್ತೀನೋ, ಆ ಪಕ್ಷಕ್ಕೆ ದ್ರೋಹ ಮಾಡೋ ಕೆಲಸ ಮಾಡೋದಿಲ್ಲ. ನಮ್ಮ ಹೋರಾಟ ಏನಿದೆ, ಒಂದು ಕುಟುಂಬದ ವಿರುದ್ಧ ಇದೆ, ಒಂದು ಭ್ರಷ್ಟ ಕುಟುಂಬದ ವಿರುದ್ಧ ಇದೆ. ಅದಕ್ಕೆ ಇಡೀ ಬಿಜೆಪಿನೇ ನಾವು ಟಾರ್ಗೆಟ್ ಮಾಡಿ ಎಲ್ಲೂ ಮಾತಾಡಿಲ್ಲ. ಇಲ್ಲಿವರೆಗೆ ಇನ್ನೂವರೆಗೆ ನಾನು ಭಾರತೀಯ ಜನತಾ ಪಾರ್ಟಿಯನ್ನು ಟೀಕೆ ಮಾಡಿಲ್ಲ, ನರೇಂದ್ರ ಮೋದಿಯವ್ರನ್ನ ಟೀಕೆ ಮಾಡಿಲ್ಲ. ಯಾರ್ಯಾರನ್ನು ಒಂದು ಕುಟುಂಬ ಬಿಟ್ಟರೆ ಯಾವುದೇ ರೀತಿಯಿಂದ ಭಾರತೀಯ ಜನತಾ ಪಾರ್ಟಿಗೆ ಹಾನಿಯಾಗೋ ರೀತಿಯಲ್ಲಿ ಯಾವುದೂ ನಾನು ಟೀಕೆ ಮಾಡಿಲ್ಲ. ಸರ್, ಯತ್ನಾಳ್ ಅವರು ಬಿಜೆಪಿಗೆ ಬೇಕಾಗಿಲ್ಲ, ಹಾಗಾದ್ರೆ ಯತ್ನಾಳ್ ಅವರು ಓಟ್ ಬಿಜೆಪಿಗೆ ಯಾಕೆ ಬೇಕು? ಇದು ಕೂಡ ಯತ್ನಾಳ್ ಅವರು ನೀವು ಕೇಳ್ಕೋಬೇಕಲ್ಲ, ನಿಮ್ಮನ್ನು ನೀವು ಕೇಳ್ಕೋಬೇಕಲ್ಲ. ನೋಡ್ರಿ, ಯಾರಿಗೆ ಬೇಕಾಗಿದೆ ಬೇಕಾಗಿಲ್ಲ ಅನ್ನೋದು ಮಹತ್ವ ಅಲ್ಲ. ಇದು ನನ್ನ ಆತ್ಮಸಾಕ್ಷಿ. ನಾನು ಆತ್ಮಸಾಕ್ಷಿಯಾಗಿ ನಡಿಬೇಕು. ನಾನು ಅವ್ರ ಒಂದ್ ವೇಳೆ ನೀವು ಹೇಳದಂಗೆ ನೀವು ಓಟ್ ಹಾಕ್ಬೇಡಿ ಬಿಜೆಪಿಗೆ ಅಂದಿದ್ರು ನಾನು ನನ್ನ ಆತ್ಮಸಾಕ್ಷಿಯಾಗಿ ಯಾರಿಗೆ ಹಾಕ್ಬೇಕು ಹಾಕೇ ಹಾಕ್ತಿದ್ದೆ. ನಾಳೆ ನಾನು ಏನೋ ಮಾಡಿ ಯಾವುದೋ ಒಂದು ಪಾರ್ಟಿ ಜೋಡ ಹೊಂದಾಣಿಕೆ ಮಾಡಿಕೊಂಡು ನಾಳೆ ಏನು ಪ್ರಚಾರ ಮಾಡ್ತಿದ್ರು, ಯತ್ನಾಳ್ ಎಷ್ಟು ದುಡ್ಡು ತಗೊಂಡ, ಎಷ್ಟು ಸೂಟ್ ಕೇಸ್ ಬಂದು, ಏನೇನು ವ್ಯವಹಾರ ಆಯ್ತು ಅಂತ ಹೇಳಿ ನನ್ನ ಬಗ್ಗೆ ಅಪವಾದ ಬರ್ತಿತ್ತು. ಅದಕ್ಕೇ ನಾನು ರಾಷ್ಟ್ರೀಯ ಅಧ್ಯಕ್ಷರಿಗೆ ಮೊದಲನೇ ಸ್ಪಷ್ಟನೆ ಮಾಡಿದೆ, ನಾನು ಯಾವ ಕಾಲಕ್ಕೂ ಭಾರತೀಯ ಜನತಾ ಪಾರ್ಟಿ ಏನು ಸೂಚನೆ ಕೊಡ್ತೈತೆ ಅವ್ರಿಗೆ ಆಗ್ಬಿಡ್ತೇನೆ. ನನ್ನ ಇಚ್ಛೆ ಇಂಥ ವ್ಯಕ್ತಿ ಇದ್ದಾರೆ, ಅವನಿಗೂ ಕೊಡ್ಬೋದು, ಬೇಕಾದವ್ರು ಹೇಳಿದವ್ರಿಗೂ ಕೊಡ್ಬೇಕು. ಆದ್ರೆ ನನ್ನ ಇಚ್ಛೆ ಹಂಗೆ ನಡೆದಿಲ್ಲ. ಪಾರ್ಟಿ ಬೇರೆ ಹೇಳ್ತು, ಬೇರೆ ಹಾಕಿದ್ದೀನಿ. ಪಾರ್ಟಿ ಇವತ್ತು ಶಾಸಕಾಂಗ ಪಕ್ಷದಲ್ಲಿ ನಿರ್ಧಾರ ಆದ ಬಳಿಕ ವರಿಷ್ಠರಿಂದ ಬಂದ ಮಾಹಿತಿ ಅಂತ ನೀವು ನಡ್ಕೊಂಡಿದ್ದೀರಿ ಸರ್? ವರಿಷ್ಠರು ಆರ್ ಅಶೋಕ್ ಅವರು ನನಗೆ ಹೇಳಿದ್ರು, ಅಶ್ವಥ್ ನಾರಾಯಣ್ ಮಾತಾಡಿದ್ರು, ಒಂದು 49 ಬಿಜೆಪಿ ಶಾಸಕರು ನನಗೆ ಹೇಳಿದ್ರು, ಇಲ್ಲ ನೀವು ಈ ರೀತಿ ಏನೋ ತಪ್ಪು ನಿರ್ಣಯ ಮಾಡಬೇಡ್ರಿ, ತಪ್ಪು ನಿರ್ಣಯದಿಂದ ಇಡೀ ನಿಮ್ಮ ರಾಜಕೀಯ ಭವಿಷ್ಯ ಹಾಳಾಗ್ತದೆ, ಪಾರ್ಟಿಗೂ ಹಾನಿ ಆಗ್ತದೆ. ಎಲ್ಲರೂ ಮಾತು ಕೇಳಿ ನಾವು ಮಾತಾಡಿ. ಸರ್, ಬೇರೆ ಅಭ್ಯರ್ಥಿಗಳು ಯಾರು ಯತ್ನಾಳ್ ಅವ್ರನ್ನ ಸಂಪರ್ಕ ಮಾಡಿರಲ್ವಾ? ಕಾಂಗ್ರೆಸ್ ಅವರು ಯಾರಾದ್ರೂ ಸಂಪರ್ಕ ಮಾಡಿದ್ರು? ನೋಡಿದ್ರೆ ಯಾರ್ಯಾರು ನಿಂತಾರ ಎಲ್ಲರೂ ಮಾಡಿದ್ರು. ಆದ್ರೆ ಅವ್ರ ಹೆಸರು ಹೇಳೋದು ಅದನ್ನೊಂದು ಮೈಲೇಜ್ ತಗೋಬೇಕನ್ನೋಂತ ಅಲ್ಲ ಹೇಳಿದ್ರು. ಆದ್ರೆ ನಾನು ಆತ್ಮಸಾಕ್ಷಿ ಒಂದಿತ್ತು, ನಾನು ಮಾಡಿದ್ದೆ. ಯತ್ನಾಳ್ ಅವರು ಎಲ್ಲ ಬೆಳವಣಿಗೆಗಳು ನೋಡ್ತಿದ್ರೆ ಬಿಜೆಪಿಗೆ ಆದಷ್ಟು ಶೀಘ್ರವಾಗಿ ಗರ್ವಾಪ್ಸಿ ಆಗ್ತಾರ? ಹಂಗೇನು ನೋಡ್ರಿ, ಆ ಉದ್ದೇಶದಿಂದ ಈ ಚುನಾವಣೆಯಲ್ಲಿ ನಾನು ಹೈಕಮಾಂಡ್ ಹೇಳಿದಂಥವ್ರಿಗೆ ನಾನು ಮತ ಹಾಕಿಲ್ಲ. ನಾನು ಆತ್ಮಸಾಕ್ಷಿ ಹಾಕಿದ್ದೀನಿ. ನನಗೊಂದು ಮನುಷ್ಯತ್ವ ಇದೆ. ಯಾವ ಪಾರ್ಟಿದಿಂದ ಇವತ್ತು ನಾಳೆ ನನಗೆ ಜನನೇ ಕೇಳ್ತಾರೆ, ನನ್ನ ಕ್ಷೇತ್ರದ ಜನ, ನಾವು ಹಾಕಿದ್ದು ಬಿಜೆಪಿಗೆ ಮತ್ತು ನಿಮಗೆ, ನೀವು ಹೆಂಗೆ ನೀವು ಬೇರೆಯವ್ರಿಗೆ ಹಾಕಿದ್ರೆ ಈ ಕ್ವಶನ್ ಮಾಡಿದ್ರೆ ನಾ ಏನು ಹೇಳ್ಬೇಕು? ಅದಕ್ಕೆ ನಮ್ಮ ಮತದಾರರಿಗೆ ನಾನು ಉತ್ತರ ಕೊಡಬೇಕಾದ್ರೆ ನಾನು ನೈತಿಕತೆ ಬೇಕಾಗ್ತದೆ, ಅದಕ್ಕೆ ನಾ ಹಾಕಿದ್ದೀನಿ. ಸರ್, ನೀವು ನಿನ್ನೆ ಬಹಿರಂಗವಾಗಿ ಘೋಷಣೆ ಮಾಡಿದ್ರಿಂದ ಸೊ ಯತ್ನಾಳ್ ಅವರು ಮತ್ತೆ ವಾಪಸ್ ಬರ್ತಾರೆ. ಯತ್ನಾಳ್ ಅವರು ವಾಪಸ್ ಬರೋದಕ್ಕೆ ವೇದಿಕೆ ಸಜ್ಜಾಗಿದೆ ಅಂತ ಅನ್ಸುತ್ತೆ. ಅಂಡ್ ಯತ್ನಾಳ್ ಅವರು ತುಂಬಾ ಈಗರಾಗಿ ವೇಟ್ ಮಾಡ್ತಾ ಇದ್ರೆ ವಾಪಸ್ ಬರೋದಕ್ಕೆ. ಮತ್ತೆ ಅವ್ರು ಒಂದ್ ಮಾತು ಹೇಳಿದ್ರು, ಅಶೋಕ್ ಫೋನ್ ಮಾಡಿದ್ರು ನನಗೆ, ಮತ್ತೆ ಅಶ್ವಥ್ ನಾರಾಯಣ್ ಫೋನ್ ಮಾಡಿದ್ರು ಅಂತ, ಎಲ್ಲೂ ವಿಜೇಂದ್ರ ಫೋನ್ ಮಾಡಿದ್ರು ಅಂತ ಹೇಳಿಲ್ಲ. ಸೊ ಹೀಗಾಗಿ ಈಗ ವಿಜೇಂದ್ರ ಹೊರತುಪಡಿಸಿ
ಅವರ ವಿರೋಧಿಗಳ ಆಟ ಜೋರಾಗುತ್ತೆ ಒಂದ್ ಕಡೆ. ಮತ್ತೊಂದ್ ಕಡೆ ರಣದೀಪ್ ಸುರ್ಜೇವಾಲಾ ಅವರು ಇವತ್ತು ಡಿ ಕೆ ಶಿವಕುಮಾರ್ ಅವರ ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಅದರ್ವೈಸ್ ಆಲ್ಸೋ ಅವರು ಒಂದು ಎಕ್ಸ್ ಅಲ್ಲಿ ಪೋಸ್ಟ್ ಹಾಕಿದ್ದಾರೆ, ಇದು ಪ್ರಜಾಪ್ರಭುತ್ವದ ಗೆಲುವು ಅಂತ ಹಾಕಿದ್ದಾರೆ. ನಾನು ಐ ವಾಂಟೆಡ್ ಟು ಆಸ್ಕ್ ಕಾಂಗ್ರೆಸ್ ನವರಿಗೆ, ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾದ್ರೂ ಕ್ರಾಸ್ ವೋಟಿಂಗ್ ನಡೆದಿದ್ರೆ ಕಾಂಗ್ರೆಸ್ನ MLAಗಳು ಬೇರೆ ಪಕ್ಷದ ಅಭ್ಯರ್ಥಿಗಳಿಗೆ ವೋಟ್ ಹಾಕಿದ್ರೆ ಅದನ್ನ ಏನಂತಿದ್ರಿ ನೀವು? ಡೆತ್ ಆಫ್ ಡೆಮಾಕ್ರಸಿ ಅಂತಿದ್ರಿ, ಹೌದಲ್ಲ? ಇದು ಪ್ರಜಾಪ್ರಭುತ್ವದ ಮಾರಣ ಹೋಮ, ವೋಟ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ, ಕುದುರೆ ವ್ಯಾಪಾರ ಮಾಡ್ತಾ ಇದ್ದಾರೆ, ಇದು ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ಅಂತ ನೀವು ಬೊಬ್ಬೆ ಹೊಡಿತಾ ಇದ್ರಿ. ಇವತ್ತು ಇದು ಪ್ರಜಾಪ್ರಭುತ್ವದ ಗೆಲುವು, ಇದು ಆತ್ಮಸಾಕ್ಷಿ ಮತಗಳ ಬೆಂಬಲ ಅಂತ. ಒಂದು ಪಾರ್ಟಿಯಲ್ಲಿದ್ದು ಇನ್ನೊಂದು ಪಾರ್ಟಿಗೆ ವೋಟ್ ಹಾಕೋದ ಆತ್ಮಸಾಕ್ಷಿ ಅಂತಾರ, ಆತ್ಮವಂಚನೆ ಅಂತಾರ? ನೀವೇ ಹೇಳಿ. ಒಂದು ಪಾರ್ಟಿಯ ಚಿಹ್ನೆಯಿಂದ ನೀವು ಗೆದ್ದು ಇನ್ನೊಂದು ಪಾರ್ಟಿಗೆ ಓಟ್ ಹಾಕ್ತಾ ಇದ್ದೀರಿ ಅಂದ್ರೆ ಇದನ್ನ ಆತ್ಮಸಾಕ್ಷಿ ಅಂತಾರ, ಆತ್ಮವಂಚನೆ ಅಂತಾರ? ಇದೇ ರಾಹುಲ್ ಗಾಂಧಿ ಬೇರೆ ಬೇರೆ ರಾಜ್ಯಗಳಲ್ಲಿ ವೋಟ್ ಚೋರಿ ಅಂತಿದ್ರು. ಹಾಗಾದ್ರೆ ಇವತ್ತು ನೀವು ಕರ್ನಾಟಕದಲ್ಲಿ ಮಾಡಿರೋದೇನು? ಇವ್ರು ಹೇಳ್ತಾ ಇದ್ದಾರೆ ಇದು ಪ್ರಜಾಪ್ರಭುತ್ವದ ಗೆಲುವು ಅಂತ. ಅದೇ ಬೇರೆ ರಾಜ್ಯಗಳಲ್ಲಾಗಿದ್ರೆ ಇಲ್ಲ, ಇದು ವೋಟ್ ಚೋರಿ, ಇದು ಕುದುರೆ ವ್ಯಾಪಾರ, ಇದು ನಿಜಕ್ಕೂ ಆತ್ಮ ವಂಚನೆ ಅಂತ ಎಲ್ಲ ವ್ಯಾಖ್ಯಾನ ಮಾಡ್ತಾ ಇದ್ರು. ಈ ಕಡೆ ಬಿಜೆಪಿ ಏನಾದ್ರೂ ಗೆದ್ದಿದ್ದರೆ, ಬಿಜೆಪಿ ಗೆದ್ದಿಲ್ಲ ಅಂತಲ್ಲ, ಅವ್ರ ವೋಟ್ಗಳು ಪಕ್ಕ ಅವ್ರ ಜೊತೆನೆ ಇದ್ದಿದ್ರೆ ಏನ್ ಹೇಳ್ತಾ ಇದ್ರು? ಅಥವಾ ಕಾಂಗ್ರೆಸ್ ಮತಗಳನ್ನ ಏನಾದ್ರೂ ಇವರು ಸೆಳೆದಿದ್ದಾರೆ JDSಗೆ, ಅಂದ್ರೆ NDA ಮೈತ್ರಿಕೂಟ ಅಲ್ಲ, ಅಭೂತಪೂರ್ವವಾದ ಗೆಲುವು ನಮ್ದು. ಇದ್ರ ದುರಾಡಳಿತಕ್ಕೆ ಬೇಸತ್ತು ಜನ ನಮ್ಗೆ ವೋಟ್ ಹಾಕಿದ್ದಾರೆ, ಮೋದಿ ಅವರ ಆಡಳಿತವನ್ನ ನೋಡಿ ಮೆಚ್ಚಿದ್ದಾರೆ ಅಂತ. ಈಗ ಕಾಂಗ್ರೆಸ್ ಅದೇ ಲೈನ್ ಅಲ್ಲೇ ಮಾತಾಡ್ತಾ ಇದೆ. ಏನಂತ ಹೇಳ್ತಾರೆ? ನಮ್ಮ ಗ್ಯಾರಂಟಿಗಳನ್ನ ಮೆಚ್ಚಿದ್ದಾರೆ, ಇದು ಗ್ಯಾರಂಟಿಗೆ ಸಿಕ್ಕಂತಹ ವಿಕ್ಟರಿ, ಪ್ರೋ ಪೀಪಲ್ ಪಾಲಿಸಿ ಆಫ್ ಕಾಂಗ್ರೆಸ್ ಗವರ್ನಮೆಂಟ್ ಇನ್ ಕರ್ನಾಟಕ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ಇಟ್ಸ್ ಅ ಪ್ರೋ ಗ್ಯಾರಂಟೀಸ್ ಆರ್ ಪ್ರೋ ಪಾಲಿಸೀಸ್ ಅಂತ ಹೇಳೋದಕ್ಕಿಂತ ಜಾಸ್ತಿ ಇದು ಡಿ ಕೆ ಶಿವಕುಮಾರ್ ಅವರ ಚುನಾವಣೆಗಳನ್ನ ಹ್ಯಾಂಡಲ್ ಮಾಡುವಂತ ಚಾಣಕ್ಯ ನೀತಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅದನ್ನ ಅದೇನೋ ಅಂತ ಇರಲ್ಲ, ಸಕ್ಸಸ್ ಆಸ್ ಮೆನಿ ಫಾದರ್ಸ್ ಅಂತ ಅನ್ನೋ ರೀತಿಯಲ್ಲಿ ಈ ಒಂದು ಗೆಲುವಿಗೆ ಬಹಳಷ್ಟು ಸಕಾರಣಗಳು ಇರ್ತವೆ. ಆದ್ರೆ ಸೋಲಿ ಯಾವತ್ತೂ ಅನಾಥ. ಇವತ್ತು JDS ಪರಿಸ್ಥಿತಿ ಅದಾಗಿದೆ, ಇರ್ಲಿ. ಬಟ್ ನನ್ನ ಪಾಯಿಂಟ್ ಏನು ಅಂತಂದರೆ, ಆತ್ಮ ಸಾಕ್ಷ್ಯ ಮತಗಳ ಬೆಂಬಲದೊಂದಿಗೆ ನಾವು ಗೆದ್ದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ ಪಾಯಿಂಟ್ ನನ್ಗೆ ಯಾಕೋ ಸರಿ ಅನಿಸ್ಲಿಲ್ಲ. ದಿ ಸೇಮ್ ಟೈಮ್ ಇದು ಡೆಮಾಕ್ರಸಿಯ ಗೆಲುವು ಅಂತ ಏನ್ ಹೇಳ್ತಾ ಇದಾರಲ್ಲ, ಆ ಪಾಯಿಂಟ್ ನನ್ಗೆ ಯಾಕೋ ಸರಿ ಅಂತ ಅನಿಸ್ತಾ ಇಲ್ಲ. ಇವರೇ ಕೊಟ್ಟಿರುವ ಈ ಹಿಂದಿನ ವ್ಯಾಖ್ಯಾನಗಳನ್ನೇ ನಾವು ಆಧಾರವಾಗಿ ಇಟ್ಕೊಂಡು ಹೇಳೋದಾದರೆ, ಬಟ್ ಇವ್ರಿಗೆ 151 ಶಾಸಕರ ಬಲ ಇವತ್ತು ಈ ಒಂದು ಚುನಾವಣೆಯಲ್ಲಿ ವ್ಯಕ್ತವಾಗಿರೋದು, ಅದು ಕೇವಲ ಈ ಚುನಾವಣೆಗೆ ಸೀಮಿತನಾ ಅಥವಾ ಮುಂದಿನ ದಿನಗಳಲ್ಲಿ ಇದೇನಾದ್ರೂ ಬೇರೆ ರೀತಿಯಾದಂತಹ ಬದಲಾವಣೆಗೆ ಸಾಕ್ಷಿ ಆಗುತ್ತಾ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಮೊದಲ ಹಂತದಲ್ಲಿ ಅತಿ ದೊಡ್ಡ ಜಯ, ನಿಜ, ಅತಿ ದೊಡ್ಡ ಜಯ. ಬಟ್ ಇದರಲ್ಲಿ ಬಿಜೆಪಿ ಮತ್ತು JDS ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲಿಲ್ವಾ ಅಂತಾನು ಅನ್ಸುತ್ತೆ. ಅಲ್ಲ, ಬಿಜೆಪಿ ತನ್ನವ್ರನ್ನ ಗೆಲ್ಸ್ಕೊಂಡಿದೆ. ಆದ್ರೆ NDA ಮೈತ್ರಿಕೂಟದ ಭಾಗವಾಗಿ ಇವರಿಬ್ರು ಮೈತ್ರಿ ಅಲ್ವಾ? JDS ಅಭ್ಯರ್ಥಿ ಗೋವಿಂದರಾಜ್ ಅವ್ರನ್ನ ನಿಲ್ಸಿದ್ರಲ್ಲ, ಅವ್ರ ಪರವಾಗಿ ಇವ್ರು ಮಾತಾಡ್ಲೇ ಇಲ್ಲ, ಅವ್ರ ಪರವಾಗಿ ಮತ ಹಾಕಿ ಅಂತಾನು ಹೇಳಿಲ್ಲ. ಈಗ ಇವ್ರು ಹೇಳ್ತಾ ಇರೋದೇನು, ನಾವು 4 ವೋಟ್ ಆ ಕಡೆ ಹಾಕಿ ಅಂತ ಹೇಳಿದ್ವಿ. 4 ಆ ಕಡೆ ಹೋದ್ರು ಕೂಡ 3 ನಮಗೆ ಸೆಟ್ ಬ್ಯಾಕ್ ಆಗ್ತಾ ಇದೆ. 3 ಅಡ್ಡ ಮತದಾನ ಆಗಿದೆ ನಮ್ಮ ಪಾರ್ಟಿಯಿಂದ, ಬಿಜೆಪಿಯಿಂದ ಅಂತ. ಆ 3 ಯಾರು ಅಂತ ನಾವು ಕಂಡು ಹಿಡಿತೀವಿ ಅಂತ ಇವ್ರು ಹೇಳ್ತಾ ಇರೋದು. 3 ಆಗ್ಲಿ 1 ಆಗ್ಲಿ, ಅದು ಬಿಜೆಪಿ ಅಂತ ಪಾರ್ಟಿಗೆ ಅದು ಸೆಟ್ ಬ್ಯಾಕ್. ನಿಜ. ಓಕೆ, ಈಗ ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತೀವಿ.